ಇಲ್ಲಿಯ ನಂದಿನಿ ಹೈಟೆಕ್ ಮೆಗಾ ಪೌಡರ್ ಪ್ಲಾಂಟ್ ಏನಿತ್ತು ಅಲ್ಲಿಯ ಹಂಗಾಮಿ ನೌಕರರು, ಗುತ್ತಿಗೆ ನೌಕರರು ಮೊನ್ನೆ ಶನಿವಾರದಿಂದ ಏನು ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ತಮ್ಮ ಒತ್ತಾಯಗಳನ್ನ ಆಡಳಿತ ಮಂಡಳಿಗೆ ಕಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ 10 ಒತ್ತಾಯಗಳು. 10 ಒತ್ತಾಯಗಳಲ್ಲಿ ಕೆಲವು ತತ್ಕ್ಷಣದಲ್ಲಿ ಇಲ್ಲಿರ್ತಕ್ಕಂಥ ಡೈರೆಕ್ಟ್ರು ನಿಭಾಯಿಸಿ ನ್ಯಾಯ ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎರಡನೇದಾಗಿ KMF ಆಡಳಿತ ಮಂಡಳಿಗೆ ಮುಖ್ಯವಾಗಿ 2 ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಕಳಿಸಿ ಅನುಮೋದನೆ ತಗೊಂಡು ಆಡಳಿತ ಮಂಡಳಿಯ ನಿರ್ಣಯದಂತೆ ನಾವು ಕೆಲಸವನ್ನು ನಿರ್ವಹಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಏನು ಅಸುರಕ್ಷತೆ ಇಲ್ಲಿ ಇತ್ತೋ ಅದನ್ನು ತೊಡೆದುಹಾಕ್ತೀವಿ. ಎಲ್ರಿಗೂ ಕೂಡ ಅಗತ್ಯವಾದಂಥ ಸೇವಾ ಸವಲತ್ತುಗಳೇನಿದ್ದಾವೋ ನೀತಿ ನಿಯಮಗಳ ಪ್ರಕಾರ ಅದನ್ನು ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಖಚಿತವಾದಂಥ ಭರವಸೆ ಕೊಟ್ಟಿದ್ದಾರೆ. ಮತ್ತು ಇಲ್ಲಿಯ ನೌಕರರು 5 ಜನ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ 5 ಮಂದಿಯ ಒಂದು ಕಮಿಟಿಯನ್ನು ಆಯ್ಕೆ ಮಾಡಿಕೊಂಡು ಆ ಮುಖಾಂತರ ಪ್ರತಿ ತಿಂಗಳು ಆ ಕಮಿಟಿ ಸಭೆ ನಡೆಸೋದು, ಏನೇನೆಲ್ಲ ಡಿಮ್ಯಾಂಡ್ಸ್ ಇದ್ದಾವೋ, ಏನೇನೆಲ್ಲ ಆಗಬೇಕಾದಂಥವು, ಮುಂದೆ ಬರ್ತಕ್ಕಂಥವು ಅವೆಲ್ಲಕ್ಕೂ ಕೂಡ ಪ್ರತಿ ತಿಂಗಳು ಚರ್ಚೆ ಮಾಡಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಬೇಕು ಹಿನ್ನೆಲೆಯಲ್ಲಿ ಸಮಿತಿ ಮಾಡಿಕೊಳ್ಳಿಕ್ಕೂ ಕೂಡ ಒಪ್ಪಿಗೆ ಆಗಿದೆ. ಮತ್ತು ಇನ್ನು ವಲಯ 4 ಇದ್ದದ್ದು ವಲಯ 3 ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ. ಇದು ನ್ಯಾಯಾಲಯದ ಮುಂದೆ ವೈಯಕ್ತಿಕವಾಗಿ ನಮ್ಮ ಅಭಿಪ್ರಾಯ, ನ್ಯಾಯಾಲಯದ ಮುಂದೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಬೇಕು ಅಥವಾ ಈ ನೌಕರರೇ ಸೇರಿ ಒಂದು ಅರ್ಜಿಯನ್ನು ದಾಖಲು ಮಾಡಿ ಅಲ್ಲಿ ನ್ಯಾಯ ಪಡ್ಕೊಳ್ಳಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಕಿವಿ ಮಾತನ್ನು ಇವ್ರಿಗೆ ಹೇಳಿದ್ದೀವಿ. ಸೊ ಇಷ್ಟು ವಿಚಾರಗಳು. ಇವತ್ತಿನ ಒಂದು ಪ್ರತಿಭಟನೆ ಏನು ಮಾಡ್ತಿದ್ರು ಭಾಗಶಃ ಅವರಿಗೆ ನ್ಯಾಯ ದೊರಕಿದೆ. ಭಾಳ ಸಂಘ ಸಂಸ್ಥೆಗಳು ಎಲ್ಲ ಕೂಡ ಸೇರಿ ಇವತ್ತು ಅವರಿಗೆಲ್ಲ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಇವರೆಲ್ಲ ರೈತರ ಮಕ್ಕಳು, ಮೂಲತಃ ಹಳ್ಳಿಯಿಂದ ಬಂದಿರತಕ್ಕಂಥವ್ರು. ಹಾಗಾಗಿ ನಮ್ಮೆಲ್ಲರ ಬೆಂಬಲ ಸಹಕಾರ ಅವರ ಹೋರಾಟದಲ್ಲಿ ಮುಖ್ಯ ಅಂತೇಳಿ ನಾವು ಕೂಡ ಬಂದಿದ್ವಿ.